ಬ್ಯಾನರ್ ಲೋಕಾರ್ಪಣೆಗೊಳ್ತಾ ಇದೆ. ಉಳಿದಂತ ಎಲ್ಲ ವಕೀಲರು ಜೋರಾದ ಚಪ್ಪಾಳೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಇದು ನಮ್ಮ ಹೆಮ್ಮೆಯ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ಇದೀಗ ಲೋಕಾರ್ಪಣೆಗೊಳ್ತಾ ಇದೆ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಮೀಸಲಾತಿ ಹೋರಾಟಕ್ಕೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಉದ್ದೇಶಿಸಿ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಅವರು ಮಾತನಾಡೋದಿದೆ. ದಯಮಾಡಿ ತಾವೆಲ್ಲ ಬಿಟ್ರಿ ಅಂದ್ರೆ ಅವ್ರು ಬರ್ತಾರೆ. ಜೈ ಪಂಚಮಸಾಲಿ. ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣರ ಈ ಪವಿತ್ರ ಭೂಮಿಯಲ್ಲಿ ಐತಿಹಾಸಿಕವಾದಂತಹ ನಮ್ಮ ಕರ್ನಾಟಕ ರಾಜ್ಯದ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಶಿಕ್ಷಕರು ಹೇಳಿದಂತೆ ನಮ್ಮ ಗುರುಗಳು ಯಾವುದನ್ನ ಸ್ವಾರ್ಥವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದೇನೆ ತಮ್ಮನ್ನ ತಾವೇ ಇಡೀ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿದರೆ ಅವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ, ಯಾಕಂದ್ರೆ ಇವತ್ತು ನಮ್ಮ ಸಮುದಾಯದಲ್ಲೆಲ್ಲ ಎಲ್ಲ ಸಮುದಾಯದಲ್ಲಿ ನಾವು ನೋಡ್ತೀವಿ, ಯಾರೇ ಒಂದು 5 ಕೋಟಿ 10 ಕೋಟಿ ಮಠ ಕೊಡ್ತೀನಿ ಅಂದ್ರೆ ಮಾಧ್ಯಮ ಸ್ಟೈಲೇ ಬೇರೆ. ನೋಡಿದ್ರಲ್ಲ ರಾಜಕಾರಣಿಗಳನ್ನು ಯಾಕೆ ಒಂದು ಕಳೆದುಣಿಸೋ ಪರಿಸ್ಥಿತಿ ಬಂದೈತಿ. ಒಳ್ಳೆಯ ಕೆಲಸ, ನಾವು ನ್ಯಾಯವಾದಿಗಳಿಗೆ ಮೊದಲ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸೋದಂದ್ರೆ ನಾವೆಲ್ಲ ಕಳೆದುಣಿಸಿಲ್ಲ ಅದಕ್ಕೂ ಮುಂದಿನ ಸಲ ನಾವು ಮಾತಾಡಿದ್ದೀವಿ ಇಲ್ಲಿರ್ಬೋದು ಅಲ್ಲೇ ಇರಬೇಕು. ಯಾಕಂದ್ರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟು ನಾಟಕ ಮಾಡೋದು, ಎಷ್ಟು ಮೋಸ ಮಾಡೋದು ನೋಡಿ. ಇಲ್ಲೇ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಬೆಂಗಳೂರಿಗೆ ಹೋದ 2-3 ದಿವಸ ಮೀಟಿಂಗ್ ಕೇಳ್ತೇನೆ. ಯಾರು ಒತ್ತಾಯ ಮಾಡಾಕ್ತಾರಲ್ಲ, ಸಿದ್ದರಾಮಯ್ಯ ಭಾಳ ಟೀಕರ್ ಅವ್ರು ಹಂಗದಾರಿ ಹಿಂಗೆ ನಮ್ಮವೇ ಹುಡುಗಿಗೆ ಅದಾರ ಏನೂ ಇಲ್ಲ. ಒಟ್ಟು ತಮ್ಮ ಸ್ವಾರ್ಥ. ನಾನು ಇದ್ದೆ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಬಂದಿತ್ತು, ಯಡಿಯೂರಪ್ಪಗೆ ನೇರವಾಗಿ ಹೇಳ್ತಿದ್ದೆ, ನೀ ಮಾಡೋದಿಲ್ಲ ನೀನು ನಾಟಕ ಕಂಪನಿ ಇದೆ ಅಂತ ಹೇಳ್ತಿದ್ದೆ. ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟ ವಿಷಯ ಅಂತ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಅಂತ ಫೋನ್ ಮಾಡ್ದ. ಆ ಪಾಪ ಏನೇ ಆಗಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು, ಗೌಡ್ರೆ ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಜೆ ಇದ್ರು ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ರು. ನನ್ನ ಮ್ಯಾಗಿನ ಪ್ರೆಷರ್ ಇದ್ರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರ್ಕೊಂಡು ಒಳಗೆ ಕೊಲೆ ಕೇಳ್ಕೊ ಒಮ್ಮೆ ಹೇಳಿತು ಹೋದಾಗ ಕೊಡ್ರೆ ಒಂದು 25 ಒಳಗೆ ಬರತ್ತೆ. ಏನು ನಾಗಿನ ಒಪ್ಪಾರ
ನಿಮ್ದು ಕ್ಲಿಯರ್ ಎಲ್ಲ ನಾಟಕ ಬೇಡ ಮೀಸಲಾತಿ ಕೂಡ ಹೊರಗಡೆ ಇಷ್ಟೆಲ್ಲ ಹೋರಾಟ ಮಾಡಿ ಮಾಡಿ ಒಂದು ಹಂತ ತಗೊಂಡು ಬಂದೀವಿ. ಆದ್ರೆ ನಮ್ಮಲ್ಲಿ ಒಂದು ಕುತಂತ್ರ ಸಂಸ್ಥೆ ಕಾಂಪಾಕ್ಟ್ ಆಗಿದೆ. 11 ಗಂಟೆಗೆ ಚುನಾವಣಾ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಚೀಫ್ ಕಮಿಷನರ್ ಇಲೆಕ್ಷನ್ ಕಮಿಷನರ್ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಾಕತ್ತಾರ. 9:00 ನಮ್ಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ರಾತ್ರಿ ಅಮಿತ್ ಶಾ ಫೋನ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರು ಬೆನ್ನತ್ತಿ ಬೊಮ್ಮಾಯಿಯವ್ರ ಮ್ಯಾಗ ಪ್ರೆಸ್ಟೇಜ್ ಯಾರು ಕಡೆದು ಯಡಿಯೂರಪ್ಪ ಮಗ ಮಾಡಬೇಡ ನಾವು ಮ್ಯಾಗಿನ ಅಮಿತ್ ಶಾ ಮಾಡೋಣ. ಫೈನಲ್ ಆಗಿದ್ದು 9:00 ಗಂಟೆಗೆ ನಮಗೆ ಟೂಟಿ ಕೊಟ್ಟರು. ನಮ್ಮಿಂದ ಪೂರ್ತಿ ನಮ್ಮ ನ್ಯಾಯ ಸಿಗ್ತೈತೆ ಅಂತ ಹೇಳೋದು ನಾನು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಭಯ ಇರೋದಿಲ್ಲ. ಹೊರಗಾಗ್ತಾರ ಟಿವಿಯವ್ರು ಹೊಡಿತಿರ್ತಾರೆ. ಆ ವಿಜಯೇಂದ್ರ ಏನಾದ್ರು ಸ್ವಲ್ಪ ರೊಕ್ಕ ಬಂದ್ಕೊಂಡೇ ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಖಚಿತ ಯತ್ನಾಳ ಅಧ್ಯಾಯ ಮುಗಿಯುತ್ತೆ. 10 ಲಕ್ಷ ರೂಪಾಯಿ ಕೊಟ್ಟರು 1 ತಾಸು ಉಳಿಸ್ತಾರೆ. 5 ಲಕ್ಷ ಕೊಟ್ಟರೆ ಅರ್ಧ ತಾಸು ಉಳಿಸ್ತಾರೆ. ಅದೇ ನಾ ತೆರಿಗೆ ಕಟ್ಕೊಂಡು ಹೊರಗಾಗ್ತಾರೆ. 2 ದಿವಸ ಆಯ್ತು, 6 ವರ್ಷ ಆಯ್ತು ಕೇಳಕ್ಕೆ. ನಾ ಇಷ್ಟೇ ಹೇಳ್ತೀನಿ ಒಂದು ವೇಳೆ ಇವತ್ತ ನಾ ತಯಾರಿದ್ದೀನಿ. ಈ ದಿವಸ ನೋಡಿದ್ರೆ ಇವರು ಎಲ್ಲರೂ ನಾಟಕ ಅಂತ ಏನೇನು ಮಾಡ್ತಾರೆ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದ್ಬಿಟ್ರು. ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು ಬಂದು ನಮ್ಮ ಶಿಕ್ಷಕರು ಎಲ್ಲ ಸಹಿ ಮಾಡಿದ್ರು. ಕಾಲಿಂಗ್ ಅಟೆನ್ಷನ್ ನಾ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡೋದಂದ್ರೆ ಅಲ್ಲಿ ಸ್ಪೀಕರ್ಗಳು ಹೇಳ್ಯಾರ ತಗೋಬೇಕಂತ. ಅದ್ರಾಗ ಇದು ಗಂಧ ಮೂಡಾಗಿಲ್ಲ ನಡೆದ್ಬಿಟ್ಟಿತ್ತು ವಿಧಾನಸಭಾದಾಗ. ನಾವು ನೋಡಿದ ಮೊದಲೇ ವಾರ ನಾ ಗುರುಗಳು ಹೇಳಿದೆ ಯಾಕೆ ಬರಲಾಗ ಮತ್ತೆ ಕಾಲಿಂಗ್ ಅಟೆನ್ಷನ್ ಏನ್ರಿ ಒಂದು ದಿವಸ ಬೇಡ 2 ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದು, ಯಾಕಂದ್ರೆ ಒಳ್ಳೆ ಮನುಷ್ಯ. ಅವೇನು ಜಾತಿ ಯಾವುದೇ ಇರಲಿ, ಯಾವುದೇ ಪಾರ್ಟಿ ಇರಲಿ. ನೋಡಿ ಮುಂದಿನ ವಾರ ನಾನು ಬರಲಿಲ್ಲ. ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ. ಯಾರು ಇಲ್ಲ. ಇವ್ರು 8 ಮಂದಿ ಸಹಿ ಮಾಡಿದ್ರು ಕೂತು CC ಅವ್ರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸವಗೌಡ ಪಾಟೀಲನ ಗಮನ ಸೆಳೆಯುವ ಸೂಚನೆ ಮರುದಿವಸನೇ ಬಂತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನವೇ ನಡೆಯಲಿಲ್ಲ. ಇದರಿಂದ ಒಂದು ಅವತ್ತೇ ಗೊತ್ತಾಗ್ತೈತಿ ಯಾರ್ಯಾರು ನೀರು ಎಂಟು ಐತಿ, 8 ಮಂದಿ ಬಾಯಾಗ ಬರ್ತಾರೋ ಗೊತ್ತಾಗ್ತದೆ. ಅದು ಕಡೆಗಾದ್ರೂ ಅವರೆಲ್ಲ ಏನ್ರಿ ನಾವು ಭಾಳ ತಯಾರಿ ಮಾಡಿ ತಯಾರಿ ಏನು ಮಾಡ್ರಿ ಮತ್ತೆ ಇಟ್ಟೆ ತಯಾರಿ ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊಂಡು ಕತೆ ಹೇಳೋದೈತೆ. ಇನ್ನೂ ನೋಡ್ರಿ ನಾ ಈಗ ಹೇಳಿದ್ರು 65 10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ಕೊಂಡ್ರೆ ಕಡೆಗಾಗಿರ್ತಾರೆ. ಅಥವಾ ಗೊತ್ತಿದ್ರೆ ಅದಾರ ಸಿದ್ದರಾಮಯ್ಯ ಅದನ್ನು ವ್ಯಾಲ್ಯೂ ಮಾಡಲಾರ್ದೇ ನಮ್ಮ ಬೇಡಿಕೆ ಆಗಿ ಕೊಡ್ತೀವೋ ಇಲ್ಲ ಅನ್ನೋಂಥ ಬೇಡಿಕೆನೇ ಇರುತ್ತೆ. ಸಲ ಏನೋ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಇವೆಲ್ಲ ಕತ್ತಿ ಬ್ಯಾಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ ಮಾಡ್ಯಾರ. ಆ ಜಯಪ್ರಕಾಶ್ ಹೆಗಡೆ ಇತ್ತಲ್ಲ, ಅವನಿಗೆ ನಮ್ಮವನಿಗೆ ಸಿಕ್ತಿದ್ದ ಹೊಟ್ಟೆ ಮಾಡಬೇಡ ಹೋಗ್ಬಿಡೋ ಅಂತ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೆ ಮಾಡಬೇಕು ಏನು ತೆಗೆದು ಕೊಡ್ತದೆ ನೀವು ನಮಗೆ ಒಂದು ವಾಹನ ವ್ಯವಸ್ಥೆ ಇಲ್ಲ ಅಧ್ಯಕ್ಷತೆ. ಬೊಮ್ಮಾಯಿಗೆ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ ಏನೋ ಗಾಡಿ ಕಡೆ ಸೆಕೆಂಡ್ ಹ್ಯಾಂಡ್ ಯಾವುದಾರ ಕರ್ನಾಟಕ ಸರ್ಕಾರ ಯಾವ ರೀತಿ ಒಂದು ಕಳ್ಸತ್ತಂದ್ರೆ ಬೊಮ್ಮಾಯಿರು ಅಂದರೆ ಇಲ್ಲಿ ಒಂದು ಹೊಸದಂದ್ರೆ ಅವ್ರು ಕೊಡತ್ತೆ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಸೇವೆ ಅಂತ ನಮ್ಮ ಸಮುದಾಯಗಳ ಮೇಲೆ ಅವು ಯಾವ ಪಕ್ಷದೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ರೆ ಇವರು ಎಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಇದಕ್ಕೆ ಕೃಷ್ಣಾ ಬೇಕಂದ್ರೆ ಯಾಕೆ ಆಗಲಿಲ್ಲ, ಯಾಕೆ ತಡ ಆಗಬೇಕಂತಂದ್ರೆ ಇವ್ರು ದೊಡ್ಡ ಜಮೀನ್ದಾರ ಅದಾರ. ಹೀಗಾಗಿ ಇವ್ರ ಕೈಯಾಗಿ ಏನಾದ್ರೆ ಮಾಡಿಬಿಟ್ರೆ ಯಾರು ಆಗೋದಿಲ್ಲ. ಅದಕ್ಕೆ ಬರೀ ಸುಳ್ಳು ಹೇಳ್ಕೊಂತ ಹೋದ್ರು. ಈಗ ನಮ್ಮ ಸಮಾಜದಲ್ಲಿ ಅದೇ ಪರಿಸ್ಥಿತಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆನು ವಿನಯ್ ಕುಲಕರ್ಣಿ ಪಾಪಿನ ಹೇಳಿದ್ದೀನಿ. ವಿನಯ್ ಕುಲಕರ್ಣಿ ನೀನು ಒಬ್ಬ ಸ್ವಲ್ಪ ವಿಶ್ವಾಸ ತನಕ ಉಳಿದವರೆಲ್ಲ ಚಲೋ ಆಗ್ಯಾರ.
ನೀನು ನಾಟಕ ಮಾಡಬೇಡ, ಮಂತ್ರಿ ಆಗಿ ಗಟ್ಟಿಯಾಗಿ ನಿಂತು ಏನಾಗ್ತದ ಏನಾಗೋದು. ಈಗ ನನಗೆ ಏನಾರು ಆಯ್ತಲ್ರಿ, ನಾನು ತಡಬೇಕಂತ ಪ್ರಯತ್ನ ಮಾಡೋದು ಏನೂ ಆಗಲಿಲ್ಲ. ಮತ್ತು ಆಶ್ವಾಸನೆ ಮತ್ತೆ ಈ ವಿಧಾನಸಭೆದಾಗ ಸಿದ್ದರಾಮಯ್ಯ ಹೇಳ್ತಾರೆ ಪರ್ಸೆಂಟ್ ಏನು ಯತ್ನಾಳ್ ನೀನೇ ವಿರೋಧ ಪಕ್ಷ ನಾಯಕರಿಲ್ಲ ಬಾ, ಮತ್ತೇನು ಮಾಡಿದ್ರು ನೀವೆಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡ್ಬೇಕು, ನಾನೇ ಬಡದಾಡಬೇಕಲ್ಲ. ಅದನ್ನು ಮ್ಯಾಗಿನವ್ರಿಗೆ ನಾನು ಮಾಡಿ ಮಾತಾಡ್ಕೊಂಡು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಗ್ರೂಪ ನಾನೇ ಮೆಸೇಜ್ ಮಾಡ್ತಾನೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಮೈಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾನು ಮನೆ ಹೇಳಿದೆ, ನೀವು ಎಟ್ಟಕ್ಕೆ ಮಾಡ್ಕೊಂಡ್ರು ಮನೆ ಹೇಳಿ ಮನೆ ಒಂದು ಮೆಟ್ಟಿಗಾರ ನೀವು ಮಾಡ್ಕೊಂಡು ಗಿರಿಕೆ ಮಾಡೋದಿರಿ, ನಾನು ತೆಗಿತಿದ್ರು ತೆಗಿ ನೋಡ್ಬಿಡು ನನಗೊಮ್ಮೆ. ನಾ ಗಟ್ಟಿ ಹಾಕಿದ್ದೀನಿ, ನೀವು ಗಟ್ಟಿ ಆಗಿ ವಕೀಲರು ಪಾಪ ಊಟ ಮಾಡಲಾರ್ದೆ ಇರ್ತದನ್ನು ಕೊಡ್ತಾರಂದ್ರೆ ಅದೊಂದು ಇತಿಹಾಸನೇ ನಮ್ಮ ಸಮಾಜದಾಗ. ಅಷ್ಟು ಅವ್ರ ಬಳಿ ಇಷ್ಟು ಸಮುದಾಯದ ಬಡವರು, ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳನ್ನ ಬಿಡ್ತಾ ಇಲ್ಲ. ಬಡತನದಲ್ಲಿ ಒಂದು ಸಮಾಜವಾಗಿ ಇವತ್ತು ನಮ್ಮ ಕುಡಲ್ ಸಂಘ ಎದಕ್ಕೆ ಬೇಕು ಅವರಿಗೆ ಇಷ್ಟು ಹೋರಾಟ ಒಡ್ಡಾಡಿ ಆಡ್ತಾರ, ಅಲ್ಲಿ ಇಲ್ಲಿ ಪೂಜೆ ಅಂತಾರ, ಇಲ್ಲಿ ಇದು ಅಂತಾರ, ವಕೀಲರಿಗೆ ಹೊಸ ವಕೀಲರು ಸಂಘಟನೆ ಮಾಡ್ಲಕತ್ತಾರ. ನಾವು ಹೇಳಿ ಗುರುಗಳ ನೀವು ನಮ್ಮ ಮೀಸಲಾತಿ ಸಿಗುತ್ತಾನೆ ನೀವು ಮುಟ್ಟಕ್ಕೆ ಏನೋ ಮಾಡೋದಿಲ್ಲ, ಶಿಕ್ಷಕರನ್ನ ನಾವು ಮಾತಾಡ್ತೀವಿ. ಇದು ಆದ ಕೂಡಲೇ 10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳ ಶಿಕ್ಷಣ ಕೊಡೋ ಜೊತೆಗೆ ಹ್ಯಾಂಗ ಜಮೀನನ್ನ ಮಠ ಹೇಳ್ತಾರೆ ಅದು ಬಡವರಿಗಾಗಿ ಅಂತ ಒಂದು ಮಠ ಅಲ್ಲಿವರೆಗೆ ಕಟ್ಸಿದ್ರೆ ನೀವು ಅದೇ 3 ಪ್ಯಾನ್ದಾಗ 3 ಫಲಕನಾಗಿದೆ ಮಕ್ಕಳಿಗೆ ನಿಮ್ಗೆ 1 ದಿವಸ 10 ದಿವಸ ಪಾಪ ಅವ್ರ ತಪಸ್ಸು. ಇವತ್ತೆಲ್ಲ ನಮ್ಮ ಸಮಾಜದಲ್ಲಿ ನೀವೇನು ಕೊಡಿರಿ, ನಾಳೆ ಬೆಳಗಾವಿ ಅಧಿವೇಶನ ಐತಿ, ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಬಂದಂತೆ ನೋಡೋಣ. ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಡೋದು ಬೇಡ, ಮುಖ್ಯಮಂತ್ರಿಗಳೇ ಒಳಗೆ ಬದಲಾವಣೆ ಮಾಡೋಣ, ಅದು ಶಕ್ತಿ ನಮ್ಮಲ್ಲಿ ಐತಿ. ಅವಾಗ ವಕೀಲರು ಒಂದು ಹೋರಾಟ ಆಯ್ತು, ಅದಕ್ಕೆ ತತ್ತರಿಸಿದ ಸರ್ಕಾರ ಮೊದಲು ನಮ್ಮ ಸಮಾಜದ 10 ಲಕ್ಷ ಕೊಡಿದ್ರು. ನಮ್ಮ ಬೊಮ್ಮಾಯಿಯವರು ಎಲ್ಲ ಬೊಮ್ಮಾಯಿ ಕೂಡ ಜಗಳ ಆಯ್ತು. ಶಿಶಿ ಪಂಡ್ರೆಲ್ಲ ನಮ್ಮೆಲ್ಲ ನಮ್ಮ ಶಂಕರಪ್ಪ ಎಲ್ಲ ನಮ್ಮ ಶಾಸಕರು ಬೊಮ್ಮಾಯಿನ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳೋದು ಇದ್ದಿದ್ದನ ಮಾತಾಡ್ತೇವೆ ಹೇಳಿ ನಾವು ಅವತ್ತೇ ನಿರ್ಣಯ ಆಯಿತು ಕೊಡ್ತೀವಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೋದು ಬರ್ಬೇಕಂತ ಕುತಂತ್ರ ನಡೆದಿತ್ತು. ಈ ಸಲನೂ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಹೋಗುವುದು ಆಶ್ವಾಸನೆ ಕೊಡೋದು ಶೀಘ್ರದಲ್ಲಿ ಅವ್ರು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಿ ಇಷ್ಟಕ್ಕೆ ಗಟ್ಟಿಯಾಗಿ ನಾವು ನೋಡಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಹೋಗ್ತಾರೆ, ನಿನ್ನೆ ಒಂದು ಸಮಾಜದೊಂದು ಕಾರ್ಯಕ್ರಮ ಆಯಿತು, ನಮ್ಮ ಜಮಖಂಡಿ ತಾಲೂಕದ ಗುರುಗಳು ನಾವು ಭಾಗವಹಿಸಿದ್ವಿ, ಇಷ್ಟು ಮಕ್ಕಳು ಬಂದಿದ್ರು, ಆ ಹಾಲುಮಂದ ಸಮಾಜದ ಅಧ್ಯಕ್ಷರು ಬಂದಿದ್ರು. ಅವ್ರೇನು ಹೇಳಿದ್ರೆ ಗೊತ್ತಿದ್ದಾನೋ, ಸಿದ್ದರಾಮಯ್ಯವ್ರಿಗೆ ಎಷ್ಟು ಕೂಡ ಇಂಟ್ರೆಸ್ಟ್ ಇರುತ್ತೆ, ಅವ್ರ ಸಮಾಜಕ್ಕೆ ಇಂಟ್ರೆಸ್ಟ್ ಇಲ್ಲ ಅದನ್ನಾಗ ನಮಗೆ ಏನು ಗತಿ ಅನ್ನೋದು ನಾವು ಚರ್ಚೆ ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಇತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಏನು ಕೊಟ್ಟಾಗ ನೀವು ಹೋಗಿ ಬಿಡಬೇಡ. ಮತ್ತು ಅಲ್ಲಿ ಯಾರೂ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು, ಯಾವುದೂ ಕಾಂಟ್ರವರ್ಸಿ ಮಾತಾಡಬಾರ್ದು. ಅದೇ ನೀವು ಮಾಡಿ ಅವ್ರು ಇಲ್ಲ ಅವ್ರ ಬಗ್ಗೆ ಹೇಳ್ತಾರೆ ಇವರು ಹೇಳ್ತಾರೆ ಗತಿ ಇರೋ ಬೇಡ. ಒಂದು ಮೊದಲೇ ಮೀಟಿಂಗ್ ಮಾಡ್ಕೊಂಡು ಏನು ಪಾಯಿಂಟ್ಸ್ ಮಾತಾಡ್ಬೇಕು, ಯಾರು ಏನು ಮಾತಾಡೋದು ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಏನು ಬರ್ತೈತೋ ಅವ್ರ ಉತ್ತರ ನೋಡೋನು. ಬೆಳಗಾವಿ ಅಧಿವೇಶನ ಅಂದರೂ ನಾಳೆ ನವೆಂಬರ್ ಎಂಟದಾಗನೂ ಮಾಡ್ತಾರೆ ಹೇಳಕತ್ತಾರ. ಅವಾಗ ನೋಡು ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದಿದ್ದರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ನಾವು ಮಾಡೇಬೇಕಾಗ್ತದೆ. ಇಷ್ಟೇ ಏನೂ ಇಲ್ಲ ಅಂದ್ರೂ ನೀವು ಇಲ್ಲಿ ಜನ ಬಂದಿದ್ದೀವಿ. ನಾಳೆ ಏನಾರೆ ಸುವರ್ಣಸೌಧಕ್ಕೆ ನಾವು ಮುಂದಿಗೆ ಕಾರ್ಯಕ್ರಮ ಕೊಟ್ಟು ಒಂದು 10 ಲಕ್ಷ ಜನ ಸೇರಿದ್ರೆ ಅವತ್ತು ಘೋಷಣೆ ಆಗ್ತದೆ. ಯಾಕಂದ್ರೆ ಅಂತಿಮವಾದಂಥ ತೀರ್ಪು ಬರುವಂಥ ಸರ್ಕಾರವೇ ಹೋಗ್ತದೆ. ಇದಕ್ಕೆ ನಾವೆಲ್ಲ ಗಟ್ಟಿಯಾಗೂ ಗಟ್ಟಿಯಾಗಿ ಯಾರು ನೀವು ನಿಮ್ಮ ಸ್ವಾರ್ಥ ವಿಚಾರ ಮಾಡ್ತಾರೆ, ನನಗೇನು ಲಾಭ, ನನಗೇನು ಪೋಸ್ಟ್ ಸಿಗ್ತೈತಿ, ಇರೋ ಪೋಸ್ಟ್ ನಮಗೆ ಸಿಗುವುದಲ್ಲ. ನಮ್ಮ ಸಮುದಾಯದ ಕೊನೆಯ ಬಡವರಿಗೆ ನಾವು ಕೊಡಕ್ಕೆ ನಾವು ಅಂತೀವಿ. ಅದಕ್ಕಿಂತ ಪುಣ್ಯದ ನೆಲೆಸಿ ಆಗ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆ ಸಮುದಾಯಗಳು ಗೌರವ ಘೋಷಿಸ್ತಾವಪ್ಪ ಅಂದ್ರೆ ಆ ಸಮುದಾಯಕ್ಕೆ ಒಂದು
ದೊಡ್ಡದಾದಂಥ ಮೀಸಲಾತಿ ಕೊಟ್ಟಿದ್ದು ಬಾಬಾ ಸಾಹೇಬರು ಅವ್ರನ್ನ ನೆನೆಸ್ತಾರೆ. ಹಂಗೆ ಇವತ್ತೇನು ನಾ ಮಾಡಿದ್ದೀನಿ ನೀ ಮಾಡಿದ್ದೀನಿ ಇಲ್ಲ, ಅದು ಏನಾರ ಶ್ರೇಯಸ್ ಬಂದರೆ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಬರ್ಬೋದು ಅಂತ ಮಾತು ಹೇಳಿ ಅವೆಲ್ಲ ಒಂದಾದನು. ಯಾರು ಹಿಂದೆ ಕೂತು ಆಟ ಆಡೀರಿ ಈ ಸಲ ಹೊಲಸು ಆಟ ಆಡಕ್ಕೆ ಹೋಗ್ಬೇಡಿ, ಸೀದಾ ಬಂದು ಸೀದಾ ಕೇಳಿ ಜಗಳ ಜಗಳ ಅವ ಗುಂಪಿನವ ಈ ಲೀಡರ್ ಯಾವ ಲೀಡರ್ಗಳು ಬೆನ್ನತ್ತಾರೆ. ಮಹಾರಾಷ್ಟ್ರದ ಹೆಂಗೆ ಮರಾಠ ಸಮಾಜದವರು ಮೂಕ ಏನದು ಹೋರಾಟ ಸ್ಟೇಜ್ ಮೇಲೆ ಯಾರು ಎಲ್ಲ ಮುಖ್ಯಮಂತ್ರಿಗಳು ಕೈಗೆ ಕೊಟ್ಟಿರ್ಬೇಕು. ಅವಾಗ ಹೇಳಿದ್ದೆ ಗುರುವಯ್ಯನ ಯಾಕೆ ನಮ್ಮ ಕುಂಡಿಸದಲ್ಲಿ ನಾವು ಮಾಡಲಿಕ್ಕೆ ಒಳ್ಳೆ ಲಪುಟ್ರದಲ್ಲಿ ಸ್ಪೀಕರ್ ಹೋಗ್ಬಿಟ್ಟು ಯಡಿಯೂರಪ್ಪಗೆ ಕಳಿಸ್ಕೊಡುವ ಯಡಿಯೂರಪ್ಪ ಹಿಂಗೆ ಸಿದ್ದರಾಮಯ್ಯ ಕಳಿಸೋದ್ರಿಂದ ಹತ್ತ ಕೆಲಸ ಮಾಡ್ತಾರೆ. ಕಳೆಗೆ ಕುಂಡಿಸೋದು ಎಲ್ಲ ಈ ಸಲ ಏನು ಮಾಡಿದ್ರು ವಕೀಲರಿಂದ ಒಂದು ಕಳಪನ್ನು ಅಂತ ಕಾಲು ಬರ್ತಾರೆ. ವಕೀಲರ ಕೊಟ್ಟಿಸಿದ ಕಡಿಮೆ ಮ್ಯಾಗಿಂದ ಚಿಗಿ ಭಾಷಣ ಮಾಡ್ತಿದ್ವಿ. ರಕ್ತ ಕ್ರಾಂತಿಯಾಗಲಿ ಯಾವುದೇ ತ್ಯಾಗಕ್ಕೂ ಸಿದ್ಧ, ನನಗೇನು ರಾಜಕೀಯದಲ್ಲಿ ಏನೂ ಆಗೋದು ಎಂದು ನನ್ನ ಸಮಾಜಕ್ಕೆ ನನ್ನ ಪ್ರಾಣ ಕೊಟ್ಟು ಪ್ರಾಣ ಯಾವ ಮಗನಿಗೆ ಬೇಕಾಗಿತ್ತು ಆ ಮಗನೇ ನಾನು ಮೀಸಲಾತಿ ಬೇಕಾಗಿದೆ ಇಂಥ ಡೈಲಾಗ್ ಹೊಡೆದವ್ರು ಏನು ಮಾಡ್ಕೊಂಡ್ರೆ ಎಲ್ಲ ನೀವು ಓಡಾಗತ್ತೆ. ಅದು ಗುರುಗಳು ಏನೇನು ಹೋಗ್ತಾರೆ ಒಂದು ನ್ಯಾಯವಾದಿಗಳಿದ್ವಿ. ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮಗೆ ಸಲಹೆ ಕೊಡ್ರಿ. ಸುಪ್ರೀಂ ಕೋರ್ಟ್ನಾಗ ಏನಿದೆ ಅದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಏನು ಮಾಡ್ಬೋದು, ಏನೇ ನಾವು ನಮ್ಮ ಸಮಾಜದಿಂದ ಲೀಗಲ್ ಬ್ಯಾಟಲ್ ಏನು ಮಾಡ್ಬೋದು ಅನ್ನೋದು ಚರ್ಚೆ ಮಾಡಿರಿ. ನೋಡಿ ನಮ್ಮದು ಶುಗರ್ ಫ್ಯಾಕ್ಟ್ರಿ ಎಲ್ಲ ಕೂಡಿ ಬಂದ್ ಮಾಡ್ಸ್ಯಾರ. 850 ಕೋಟಿ ರೂಪಾಯಿ ಪೂಜಾಕ್ ನಾವು ಹೋದೆ ಹೈಕೋರ್ಟ್ನಾಗ ನನ್ನ ಅಂತ ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬಲ್ ಕೊಟ್ಟರು. ನಾನು ಬಿಟ್ಟಿಲ್ಲ, ನಾನು ಯಾರು ಮುಗುಲ್ ರೋಡ್ಗೆ ಬಂದೆ. ಮುಗುಲ್ ರೋಡ್ಗೆ ಅವ್ರು ಮಾತಾಡ್ಸಿಕೊಂಡಿಲ್ಲ, ಸ್ಟೇನು ಸಿಗ್ತಿಲ್ಲ. ಆದರೂ ಸಿದ್ದರಾಮಯ್ಯ ನಮಗೆ ಮಾಡಬೇಕಾದ್ರೂ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ಅದ್ರಾಗೂ ಒಬ್ಬ ನಮ್ಮ ಜಾತಿಯವ್ರಿಗೆ ನಮ್ಮ ಜಾತಿಯವರೆಲ್ಲ ಇದಕ್ಕೆ ಭಾಳ ಶಾಣೆ ಅವರು. ಅದಕ್ಕೆ ಅವ್ರು ಮನೆ ಹೇಳಿದ್ರೆ ಸಿದ್ದರಾಮಯ್ಯ ಏನು ಮಾಡ್ಯಾಕ ನಿಮ್ಮವ್ರು ಏನು ಮಾಡ್ತಾ ಇದ್ದಾರೆ ಆಯ್ತು ನೀವು ಒಬ್ಬರು ಲೀಡರ್ ತಿಳ್ಕೊಂಡಿದ್ವಿ, ನೀವೇ ಎಲ್ಲ ಕೂಸಾಗೈತೆ ಇದು ಅದನ್ನು ಸಿದ್ದರಾಮಯ್ಯ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೇನೆ, ಗುರುಗಳ ನೇತೃತ್ವದಾಗಿ ದೊಡ್ಡ ತಪಸ್ಸಾಗೈತಿ. ಯಾರೋ ಒಂದು ಸಲ ಇದು ಈ ಸರ್ಕಾರ ಇರೋದ್ರೊಳಗಾಗಿ ನಾವು ಮಾಡ್ಕೊಂಡೇ ತಿರ್ಬೇಕು. ನಾಳೆ ಬೆಳಗಾವಿ ಅಧಿವೇಶನ ಕೊನೆಯದಾಗಬೇಕು ನಮ್ಮ ಹೋರಾಟಕ್ಕೆ. ಅವತ್ತು ಮೀಸಲಾತಿಯ ಪ್ರಕಟಣೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಇದಕ್ಕಂದ್ರೆ ಮುಂದೆ ಏನೇ ಅನಾಹುತ ಆದ್ರೆ ಅವರೇ ಕಾರಣ. ಅದಕ್ಕೆಷ್ಟು ನಾ ಹೇಳಿ ನಾ ಯಾವುದೂ ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೇ ಕರೀರಿ ಸಮಾಜ ಸಲುವಾಗಿ ನಾನು ಎಲ್ಲರೂ ಕೊಡ್ತೀನಿ. ಯಾಕಂದ್ರೆ ಸಮಾಜ ನನ್ನ ಹಿಂದೆ ಇದ್ದಕ್ಕೆ ನಾನು ಹೊರಗೆ ಹಾಕಲಾಗ 3 ಪಾಯಿಂಟ್ ಐತಿ ಹುಗಿ ಹೋಗ್ತಾರೆ ಅಪ್ಪ ಮಕ್ಕಳು ತಕ್ಷಣ ಹೊರಗೆ ಹಾಕ್ತಾರೆ. वो कंसर्न साइज पूरा उनके साथ है. वो हिंदू का बहुत अच्छा बात करते, क्या करेंगे तुम भी संभाल के जाओ ಇಲ್ಲಿ ಹೋಗುವುದು ಎತ್ತಾಳ ಖಚಿತ ಟಿವಿ ಬಿಡ್ತಾರ. ವಾಪಸ್ ಆದ ವಿಜೇಂದ್ರ ಚಂಡ ಬಂತು ವಿಜೇಂದ್ರ. ಅದಕ್ಕೆ ಡೈಲಿ ನಾನು ಜೊತೆ ಇರ್ತೀರ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ. ವೀರರಾಯ ಕಿತ್ತೂರು ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣ